ಸ್ಟಾಕ್ ಮಾರ್ಕೆಟ್ ಸದ್ಯ ಪರ್ಫಾರ್ಮ್ ಮಾಡುವ ತನಕ ಹಲವಾರು ಕಾರಣಗಳಿದಾವ. ಅದ್ರಾಗ ಮೇನ್ ಕಾರಣಗಳು ನೋಡ್ರ US ಇರಾನ್ ಯುದ್ಧ, ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್. ಇವೆರಡು ಸಮಸ್ಯೆ ಮೇನ್ ಕಾರಣನ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರೇನ್ ಹೊಸ ಪ್ರೆಸಿಡೆಂಟ್ ಆದ್ರು US ಅವಾಗಿಂದನ ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆದ್ದು. ಅವಾಗನ್ನ ಆರ್ಥಿಕತೆ ಆಗ್ಲಿ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಈ ತರ ಆಗೈತಂತ ನಾವ್ ಅನ್ಬೋದ. ಬಟ್ ಇವತ್ತು ನಾವ ಅದ ವ್ಯಕ್ತಿದ US ಪ್ರೆಸಿಡೆಂಟ್ ಅವ್ರದನ ಜೂನ್ ತಿಂಗಳದ ಪೋರ್ಟ್ಫೋಲಿಯೋದ ಬಗ್ಗೆ ಡೀಟೇಲ್ಸ್ ಹೊರಗ್ ಬಂದಾವ. ಅದ ಕಾರಣ ಜೂನ್ ತಿಂಗಳನ್ನ ಏನೇನ್ ಅವ್ರ ಟ್ರಾನ್ಸಾಕ್ಷನ್ ಮಾಡ್ಯಾರ, ಯಾವ್ಯಾವ ಸ್ಟಾಕ್ ನ ಹೂಡಿಕೆ ಮಾಡ್ಯಾರ, ಯಾವ್ಯಾವ ಸ್ಟಾಕ್ ನಾಗಿಂದ ಎಕ್ಸಿಟ್ ತಗೊಂಡಾರ ಅಂತ ಅದ್ರ ಬಗ್ಗೆನ ಡೀಟೇಲ್ ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತತಿ. ಯಾಕಂತಂದ್ರ ವಿಶ್ವದ ಪವರ್ಫುಲ್ ವ್ಯಕ್ತಿ ಅಂತ ನಾವ್ ಅನ್ಬೋದು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಒಂದ್ ಹೇಳಿಕೆದಿಂದನೇ ಈ ತರ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಆಗೈತಿ. ಅದ ಕಾರಣ ಅದ ವ್ಯಕ್ತಿ ಯಾವ ತರ ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡಿ ಹಣವನ್ನ ಗಳಿಸತಾನ, ಯಾವ ಸೆಕ್ಟರ್ ಅನ್ನ ಫೋಕಸ್ ಮಾಡಿ ಆ ಸೆಕ್ಟರ್ ನ ಹೂಡಿಕೆ ಮಾಡತಾನಂತನ ಅದ್ರ ಬಗ್ಗೆನ ಡೀಟೇಲ್ ದಾಗ ನಾವು ತಿಳ್ಕೊಳ್ಳೋಣ. ಇದ್ಯಾವುದು ಡೇಟಾ ನನ್ನಿಂದ ಹೇಳುವಲ್ನಿ, ಇದು ಪಬ್ಲಿಕ್ಲಿ ಅವೈಲೇಬಲ್ ಐತಿ, ನೀವು ಗೂಗಲ್ ನ್ಯಾಗ ಹೋಗಿ ನೋಡ್ಬೋದ. ಬರೀ ಈಗ ಡೀಟೇಲ್ ದಾಗ ತಿಳ್ಕೊಳ್ಳೋಣ. ನೋಡ್ರಿ, ಜೂನ್ 2026 ಡೊನಾಲ್ಡ್ ಟ್ರಂಪ್ ಅವರ ಟೋಟಲ್ 1051 ಹಣಕಾಸು ಟ್ರಾನ್ಸಾಕ್ಷನ್ ಅಥವಾ ಹಣಕಾಸು ವಹಿವಾಟು ನಡೆಸಿದಾರಂತ ಡೇಟಾನ್ಯಾಗ ಹೊರಗ್ ಬಂದೈತಿ. ಅಂತಂದ್ರ ಬರೇ ಜೂನ್ ತಿಂಗಳನ್ಯಾಗನ 1051 ಟ್ರಾನ್ಸಾಕ್ಷನ್ ಮಾಡಿದಾರಿ. ಅಂತಂದ್ರ ನಾವು ಲೆಕ್ಕ ಹಾಕಿದ್ದು ಅಂತಂದ್ರ 1051 ಡಿವೈಡೆಡ್ ಬೈ 20 ಡೇಸ್ ಹಿಡಿಯುಂಗ್ ನಾವು. ಸ್ಟಾಕ್ ಮಾರ್ಕೆಟ್ ಒಂದ್ ತಿಂಗಳನ್ನ 20 ದಿನ ಓಪನ್ ಇರ್ತೈತೆ ಅಂತ ತಿಳ್ಕೊಳ್ಳೋಣ. ಎಷ್ಟು ಬಂತ್ರಿ? 52 ಬಂತ. ಅಂತಂದ್ರ ಪ್ರತಿ ದಿನ ಜೂನ್ ತಿಂಗಳನ್ಯಾಗ ಪ್ರತಿ ದಿನ ಡೊನಾಲ್ಡ್ ಟ್ರಂಪ್ ಅವ್ರ 52 ಟ್ರೇಡ್ ಮಾಡಿದಾರ. ಅಷ್ಟ ಹಣ ಹಾಕೋದ ತೆಗೆಯೋದ್ ಮಾಡಿದಾರ. ಅಷ್ಟ ಅವ್ರದ ಟ್ರಾನ್ಸಾಕ್ಷನ್ ಆಗೈತೆ ಅಂತ ನಾವ ಅನ್ಬೋದ. 2026 ಜೂನ್ ತಿಂಗಳನ್ಯಾಗ ಮಾತ್ರ ಇದ ಹೇಳತ್ತೇನ, ಇದು ನಿಮಗ್ ಗೊತ್ತಿರ್ಬೇಕ. ಅದ್ರದ ಟೋಟಲ್ ಮೌಲ್ಯ $78.1 ಮಿಲಿಯನ್ ದಿಂದ $263.1 ಮಿಲಿಯನ್ ಇರ್ಬೋದಂತ ಅನುಮಾನನು ಹಚ್ಚಿದಾರ. ಇದೇನೆಲ್ಲ ಡೇಟಾ ಹೇಳ್ತೀನಿ. ಡೇಟಾ ಆಗಸ್ಟ್ 22, 2026 US ಆಫೀಸ್ ಆಫ್ ಗವರ್ನಮೆಂಟ್ ಎಥಿಕ್ಸ್ ಅವರ ಬಿಡುಗಡೆ ಮಾಡಿದ್ದಾರೆ. ಇದ್ರ ಬಗ್ಗೆನೂ ನಿಮಗ್ ಗುರ್ತಿರ್ಬೇಕ. ಮತ್ತ ಇದ ಜೂನ್ ತಿಂಗಳನ್ಯಾಗ ಹಲವಾರು ಶೇರ್ ಗಳನ್ನ ಖರೀದಿ ಮಾಡಿರ, ಬಾಂಡ್ಸ್ ನಾಗ ಅದು ಹೂಡಿಕೆ ಮಾಡಿರ, ETFs ಗಳನ್ನ ಬಾಯ್ ಮಾಡಿರ. ಅವ್ರದನ್ನು ವ್ಯಾಲ್ಯೂ $49 ಮಿಲಿಯನ್ ಅಷ್ಟಿತ್ತ. ಮತ್ತ ಟೋಟಲ್ ಕನಿಷ್ಠ $28.5 ಮಿಲಿಯನ್ ಮೌಲ್ಯದ ಮಾರಾಟನು ಈ ತಿಂಗಳನ್ಯಾಗ ಮಾಡಿದಾರ. ಡೊನಾಲ್ಡ್ ಟ್ರಂಪ್ ಅವ್ರು ಜೂನ್ ತಿಂಗಳನ್ಯಾಗ ಮಾಡಿದಾರಂತ ನಮಗ ಈ ಒಂದ್ ಡೇಟಾಲೆ ಗುರ್ತಾಗ್ತೈತಿ. ಬರೀ ಈಗ ನಾವು ಇದನ್ನ ಡೀಟೇಲ್ ದಾಗ ಬ್ರೇಕ್ ಡೌನ್ ಮಾಡೋನು. ಎಲ್ಲಿ ಹೂಡಿಕೆ ಮಾಡಿರ, ಯಾವ ಸ್ಟಾಕ್ ಅನ್ನ ಬಾಯ್ ಮಾಡಿದಾರ, ಯಾವ ಸೆಕ್ಟರ್ ಫೋಕಸ್ ಮಾಡಿ ಹೂಡಿಕೆ ಮಾಡತಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ನಾವು ಜೂನ್ ತಿಂಗಳನ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ಟೋಟಲ್ ಎಲ್ಲಿ ಮಾರಾಟ ಮಾಡಿದಾರ, ಯಾವ್ದಾವ್ದನ್ನ ಸೆಲ್ ಮಾಡಿದಾರ ಅಂತ ನಾವು ನೋಡ್ರ ಜೂನ್ 22ಕ್ಕ ವ್ಯಾನ್ಗಾರ್ಡ್ ಡಿವಿಡೆಂಟ್ ಎಪ್ರಿಸಿಯೇಷನ್ ಇಂಡೆಕ್ಸ್ ಫಂಡ್ ದ ETF ಅನ್ನ ಮಾರಿದಾರಂತ್ರಿ. ನೀವು ನೋಡ್ಬೋದ. ಸುಮಾರು $25 ಮಿಲಿಯನ್ ಅಷ್ಟ ಮಾರಾಟ ಮಾಡಿದಾರ ಈ ಒಂದ್ ETF ನಾಗ ಅಂತ ನಾವ್ ಅನ್ಬೋದ. ಇದು ಒಂದ ಬಹಳ ದೊಡ್ಡ ಫಂಡ್ ರೀ US ನಾಗ, ವ್ಯಾನ್ಗಾರ್ಡ್ ಅನ್ನೋದನ್ನು ಅತ್ರಾಗ ಮಾರಾಟ ಮಾಡಿದಾರ. ಮತ್ತ ಖರೀದಿ ಮತ್ತ ಸೆಲ್ಲಿಂಗ್ ನೋಡ್ರ ಜೂನ್ 18ಕ್ಕ ಮಾರುಕಟ್ಟೆ ಕುಸಿದ ನಂತರ ನೋಡ್ಬೋದು ನೀವು. ಈ ಪೋರ್ಟ್ಫೋಲಿಯೋದಾಗ ಬರ್ಕ್ಷೈರ್ ಹಾಥ್ವೇ ಏನ್ ವಾರೆನ್ ಬಫೆಟ್ ಅವ್ರು ಇದಾರ, ಅವ್ರದ ಶೇರ್ ಅನ್ನ ಬಾಯ್ ಮಾಡಿದಾರ. ಜೂನ್ 18ಕ್ಕೆ ಮಾರುಕಟ್ಟೆ ಕುಸಿದಾನ ಬರ್ಕ್ಷೈರ್ ಹಾಥ್ವೇನ ಹೂಡಿಕೆ ಮಾಡಿದಾರ, ವೀಸಾನ್ಯಾಗ ಹೂಡಿಕೆ ಮಾಡಿದಾರ, ಮಾಸ್ಟರ್ ಕಾರ್ಡ್ ಮತ್ತ ಸಿಂಟಾಸ್ ಕಂಪ್ನಿದಾಗ ತಲಾ $1 ಮಿಲಿಯನ್ ದಿಂದ $5 ಮಿಲಿಯನ್ ತಕ ಖರೀದಿ ಮಾಡಿದಾರಂತ ಡೇಟಾ ಹೊರಗೆ ಬಂದೈತಿ. ಮತ್ ಇದ ಸಮಯದಾಗ ಮೆಟಾ ಅಂತಂದ್ರೆ ಏನ್ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅದು ಕಂಪ್ನಿ ಮೆಟಾ, ಆ ಕಂಪ್ನಿದಾಗ ಮತ್ತ ಮೊಟ್ರೋಲಾ ಕಂಪ್ನಿದಾಗ ಮಾರಾಟನು ಮಾಡಿದಾರಿ. ಇವೆರಡು ಸ್ಟಾಕ್ ನಾಗನು ಹೆವಿ ಮಾರಾಟ ಜೂನ್ ತಿಂಗಳನ್ಯಾಗ ಡೊನಾಲ್ಡ್ ಟ್ರಂಪ್ ಅವ್ರು ಮಾಡಿದಾರಂತ ನಮಗ್ ಈ ಒಂದ್ ಡೇಟಾಲಿ ಗುರ್ತಾಗತೈತಿ. ಮತ್ತೊಂದು ಏನಂತಂದ್ರ ಮೇನ್ ನಾವು ಫೋಕಸ್ ಮಾಡ್ರ ಈ ಕರೆಂಟ್ ಪರಿಸ್ಥಿತಿಯನ್ನ ನೋಡಿ ಯಾವ ಸ್ಟಾಕ್ ಅನ್ನ ಬಾಯ್ ಮಾಡಿದಾರ ಅಥವಾ ಶ್ರೇಷ್ಠ ಹೂಡಿಕೆ ಈ ಒಂದ್ ತಿಂಗಳನ್ನ ಏನಿತ್ತು ಡೊನಾಲ್ಡ್ ಟ್ರಂಪ್ ಅವ್ರದಂತ ನೋಡ್ರ ಏನ್ ನೀವು US ದೊಡ್ಡ ಡಿಫೆನ್ಸ್ ಕಂಪ್ನಿಗಳಿದ್ದು ಅದ್ರಾಗನು ಮೇನ್ ನೋಡ್ಬೋದು ನೀವು ಪಾಲೆಂಟಿಯರ್ ಟೆಕ್ನಾಲಜಿ ಮತ್ತ RTX ಮತ್ತ ನಾರ್ಥಾಪ್ ಗ್ರೂಮನ್. ನಾನಾತೇನ್ ಸರಿಯಾಗಿ ಗುರ್ತಿಲ್ಲ, ಬಟ್ ಇವೆಲ್ಲ ಡಿಫೆನ್ಸ್ ಸ್ಟಾಕ್ ನಾಗ ಬಾಳ ಖರೀದಿ ಮಾಡಿದಾರಂತನು ನಮಗ ಈ ಒಂದ್ ಡೇಟಾಲೆ ಗುರ್ತಾಗ್ತೈತಿ. ಮತ್ತ ಸ್ವಲ್ಪ ಪ್ರಮಾಣದಾಗ
ಏನ್ ಎಲಾನ್ ಮಸ್ಕ್ ಅವ್ರು ಇದಾರ ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ, ಅವ್ರದ್ದು ಕಂಪ್ನಿ ಏನೈತಿ ಸ್ಪೇಸ್ ಎಕ್ಸ್, ಈಗ ಸದ್ಯನ IPO ಬಂದಿತ್ತು, ಅದ್ರಾಗನು ಸ್ವಲ್ಪ ಸಣ್ಣ ಪ್ರಮಾಣದಾಗ ಬಾಯಿಂಗ್ ಮಾಡಿದಾರಂತನು ನಮಗ ಈ ಡೇಟಾಲೆ ಗೊತ್ತಾಗತೈತಿ. ಅಂತಂದ್ರ ಡೊನಾಲ್ಡ್ ಟ್ರಂಪ್ ಅವರ ಮೇನ್ ಜೂನ್ ತಿಂಗಳನ್ಯಾಗ ಡಿಫೆನ್ಸ್ ಕಂಪ್ನಿಗಳ್ನಾಗ ಮತ್ತ ಏನ್ ಎಲಾನ್ ಮಸ್ಕ್ ಅವ್ರ ಸ್ಪೇಸ್ ಎಕ್ಸ್ ಐತಿ ರಾಕೆಟ್ ತಯಾರು ಮಾಡೋ ಕಂಪ್ನಿ ಅದ್ರಾಗ ಅದು ಹೂಡಿಕೆ ಮಾಡಿದಾರ. ಇದ್ರಲ್ಲ ಏನ್ ಗೊತ್ತಾಗ್ತೈತೆ ಅಂತಂದ್ರ ಯಾವ ವ್ಯಕ್ತಿ ಯುದ್ಧ ಮಾಡತನ, ಯಾವ ವ್ಯಕ್ತಿ ಡಿಫೆನ್ಸ್ ಸೆಕ್ಟರ್ ಸಪೋರ್ಟ್ ಕೊಡತಾನ, ಅದ ವ್ಯಕ್ತಿನ ಡಿಫೆನ್ಸ್ ಸೆಕ್ಟರ್ದು ಕಂಪ್ನಿಗಳ್ನಾಗ ಬಾ ಹೂಡಿಕೆ ಮಾಡತಾನಂತ ನಮಗ ಈ ಒಂದ್ ಡೇಟಾಲೆ ಗುರ್ತಾಗ್ತೈತಿ. ಅದ ಕಾರಣ ನೀವು ಇವೆಲ್ಲಾ ಸೆಕ್ಟರ್ ಮ್ಯಾಗ ಫೋಕಸ್ ಇಡ್ಬೇಕಾ. ಬಟ್ ಮೇನ್ ಇದ ಜೂನ್ ತಿಂಗಳದೈತಿ, ಅದ ಕಾರಣ ಇದು ಯಾವ್ದು ಬಾಯ್ಸ್ ಅಲ್ಲಿ ರೆಕಮೆಂಡೇಶನ್ ಇಲ್ಲ. ಇವೆಲ್ಲಾ ಡೇಟಾನ ನೋಡಿ ನೀವು ಅನಾಲಿಸಿಸ್ ಮಾಡಬಹುದು. ಯಾಕಂದ್ರೆ ಇವ್ರ ಸಾದಾ ವ್ಯಕ್ತಿ ಇಲ್ಲ, ಅವ್ರ ಡಿಫೆನ್ಸ್ ಸೆಕ್ಟರ್ ನ್ಯಾಗ ಬಾಯಿಂಗ್ ಮಾಡತ್ತಾರ ಅಂತಂದ್ರ ಅತ್ರ ಏನ್ರ ಆಗ್ತಿರ್ಬೋದ. ಬಟ್ ಈ ಕರೆಂಟ್ ಬಾಯಿಂಗ್ ಮಾಡೋದನ್ನ ಡೇಂಜರ್. ಯಾಕಂದ್ರೆ ಇಂಥ ಸಮಯದಾಗ ಡಿಫೆನ್ಸ್ ಸೆಕ್ಟರ್ದು ಕಂಪ್ನಿಗಳು ಬಾಳ ಇರುತ್ತಾವ, ವ್ಯಾಲ್ಯೂಯೇಷನ್ ಬಾಳ ಹೈ ಆಗಿರ್ತೈತಿ. ಅದ ಕಾರಣ ಅದೊಂದು ರಿಸ್ಕ್ ಫ್ಯಾಕ್ಟರ್ ಇರ್ತೈತಿ. ಇದು ನಿಮಗ ಗೊತ್ತಿರ್ಬೇಕ. ಡಿಫೆನ್ಸ್ ಸೆಕ್ಟರ್ ನಾಗ ಬಾ ಹೂಡಿಕೆ ಮಾಡ್ಯಾರ ಜೂನ್ ತಿಂಗಳನ್ಯಾಗ. ಮತ್ ನಾವ ಕ್ರಿಪ್ಟೋ ಹೂಡಿಕೆ ನೋಡ್ರ, ಕ್ರಿಪ್ಟೋ ಮಾರ್ಕೆಟ್ ನಾಗ ಎಲ್ಲೆಲ್ಲಿ ಹೂಡಿಕೆ ಮಾಡ್ಯಾರ ಅಂತ ನೋಡ್ರ ಅಷ್ಟೇನ್ ಹೆಚ್ಚು ಹೂಡಿಕೆ ಮಾಡಿಲ್ಲ, ಸಣ್ಣ ಪ್ರಮಾಣದಾಗ ಹೂಡಿಕೆ ಮಾಡಿದಾರ ಅಂತ ನಮಗ್ ಗೊತ್ತಾಗ್ತೈತಿ. ಏನ್ ಡೊನಾಲ್ಡ್ ಟ್ರಂಪ್ ಅವ್ರು ಕ್ರಿಪ್ಟೋ ಹಂಗ ಕ್ರಿಪ್ಟೋ ಆ ಕರೆನ್ಸಿ ಮಾಡ್ತೀವಿ ಈ ಕರೆನ್ಸಿ ಮಾಡ್ತೀವಿ ಅಂತ ಏನ್ ದೊಡ್ಡ ದೊಡ್ಡ ಮಾತಾಡ್ತೀರ, ಅದ ವ್ಯಕ್ತಿ ಕ್ರಿಪ್ಟೋನಾಗ ಜೂನ್ ತಿಂಗಳನ್ಯಾಗ ಏನು ಹೆಚ್ಚು ಹೂಡಿಕೆ ಮಾಡಿಲ್ಲ. ಆದ್ರೂ ನೋಡ್ಬೋದು ನೀವು ಕಾಯಿನ್ ಬೇಸ್ ಮತ್ತ ಮೈಕ್ರೋ ಸ್ಟ್ರಾಟಜಿ ಅಂತ ಕ್ರಿಪ್ಟೋ ಕರೆನ್ಸಿಯನ್ನ ಸ್ವಲ್ಪ ಪ್ರಮಾಣದಾಗ ಬಾಯಿಂಗ್ ಮಾಡಿದಾರ. ಅಂತ ಕ್ರಿಪ್ಟೋ ಕರೆನ್ಸಿನಾಗ ಸ್ವಲ್ಪ ಬಾಯಿಂಗ್ ಮಾಡಿದಾರ ಅಂತಾನು ನಮಗ್ ಗೊತ್ತಾಗ್ತೈತಿ. ಅಂತಂದ್ರೆ ಕ್ರಿಪ್ಟೋ ಮಾರ್ಕೆಟ್ ನಾಗ ಇವ್ರ ಹೆಚ್ಚ ಹೂಡಿಕೆ ಮಾಡಿಲ್ಲ. ಅದ ಕಾರಣ ಕ್ರಿಪ್ಟೋದ ಮಾರ್ಕೆಟ್ ಪರಿಸ್ಥಿತಿ ನೀವು ನೋಡಿರ್ಬೋದ, ಯಥಾಸ್ಥಿತಿ ಉಳಿದೈತಿ. ಹಾಯ್ದಿನ ಒಮ್ಮೆ 50% ಗಿಂತ ಹೆಚ್ಚು ಬಿದ್ದೈತಿ, ಯಥಾಸ್ಥಿತಿ ಹೊಂಟೈತಿ. ಅದ ಕಾರಣ ಯಾವಾಗೂ ವ್ಯಾಲ್ಯೂಯೇಷನ್ ಹೈ ಆದಾಗ ಹೈಪ್ ಅನ್ನ ಹುಟ್ಟಿಸಿ ಪಾಪ್ ಸಣ್ಣ ಹೂಡಿಕೆದಾರರು ಮಾರಿ ಸರಿ ಬಿಡ್ತಾರೆ. ಈ ದೊಡ್ಡ ಹೂಡಿಕೆದಾರರ ಕ್ರಿಪ್ಟೋ ಅಥವಾ ಬಿಟ್ಕಾಯಿನ್ $1,30,000 ಏನ್ ಟ್ರೇಡ್ ಆಗತ್ತಿತ್ತ, ಅದ್ರ ಸಮೀಪ ಏನ್ ಟ್ರೇಡ್ ಆಗತ್ತಿತ್ತ. ನಾಸ್ಟ್ ಪ್ರೈಸ್ ಕರೆಕ್ಟ್ ಟ್ರ್ಯಾಕ್ ಮಾಡಂಗಿಲ್ಲ, ಬಟ್ ಅಲ್ಲೇ ಎಲ್ಲೋ ಟ್ರೇಡ್ ಮಾಡತ್ತಿತ್ತ. ಅವಾಗ ಕ್ರಿಪ್ಟೋ ಮಾರ್ಕೆಟ್ ಹಂಗ ಹಿಂಗ ಅಂತ ಎಲ್ಲಾ ಹೈಪ್ ಮಾಡಿಬಿಟ್ರ. ಪಾಪ್ ಸಣ್ಣ ಹೂಡಿಕೆದಾರ ಎಲ್ಲಾ ಬಾಯ್ ಮಾಡ್ರ, ದೊಡ್ಡವರೆಲ್ಲ ಮಾರ್ಕೊಂಡ ಹೋಗ್ಬಿಟ್ರ. ಈಗ ಅವ್ರ ತೋವಾಳ್ರ ಈ ಒಂದ್ ಡೇಟಾಲೇನು ನಮಗ್ ಗೊತ್ತಾಗತೈತಿ. ಅದ ಕಾರಣ ಇದೆಲ್ಲಾ ಡೇಟಾ ನೋಡ್ರ ಸ್ವಲ್ಪ ನಿರ್ವಹಣೆ ಮತ್ತ ಹಿತಾಸಕ್ತಿ ಸಂಘರ್ಷದ ವಿವಾದ ಆಗೇತಂತ ಎಕ್ಸ್ಪರ್ಟ್ ಗಳು ಅನ್ನತಾರ. ಯಾಕಂತಂದ್ರ ಒಬ್ಬ ವ್ಯಕ್ತಿ ಯುದ್ಧದ ಬಗ್ಗೆ ಹೇಳಿಕೆ ಕೊಡವನ್ನ ಅಂತವೆಲ್ಲಾ ಕಂಪ್ನಿದ ಹೂಡಿಕೆ ಮಾಡತಾನ. ಒಂದ ತಿಂಗಳನ್ಯಾಗ 1051 ಟ್ರೇಡ್ ಗಳನ್ನ 51 ಟ್ರೇಡ್ ಗಳನ್ನ ತೊಳತಾನ. 1051 ಅಂತಂದ್ರ ಇದೊಂದ್ ವಿವಾದಕ್ಕ ಕಾರಣನೂ ಆಗೇತಿ. ಬಟ್ US ಏನ್ ಇವೆಲ್ಲ ಇದಾವ, ಅವರು ಸೆಬಿ ಅಂತ ಏನೇನ್ ಇದಾವ ಅವ್ರು ಕ್ಲಿಯರ್ ಮಾಡಿದಾರ. ಡೊನಾಲ್ಡ್ ಟ್ರಂಪ್ ಅವ್ರ ಸ್ವಂತ ಅವ್ರ ಪೋರ್ಟ್ಫೋಲಿಯೋನ ಹೂಡಿಕೆ ಮಾಡಂಗಿಲ್ಲ, ಥರ್ಡ್ ಪಾರ್ಟಿ ಥ್ರೂ ಹೂಡಿಕೆ ಆಗ್ತೈತಿ. ಅವ್ರದ ಮೂರನೇ ವ್ಯಕ್ತಿದಿಂದ ಇವೆಲ್ಲ ಹೂಡಿಕೆ ಆಗತ್ತವ. ಅತ್ರ ಡೊನಾಲ್ಡ್ ಟ್ರಂಪ್ ಅವ್ರದ್ದೇನ್ ಕೈವಾಡ ಇಲ್ಲ. ಮತ್ತೊಂದೇನ್ ಏನಂತಂದ್ರ ಸ್ವಯಂ ಚಾಲಿತ ವ್ಯವಸ್ಥೆಗಳು ಅಂತಂದ್ರ ಅಲ್ಗೋ ಟ್ರೇಡಿಂಗ್ ಏನ್ ಅಂತೇವ್ ನಾವ, ಏನ್ ಮಷಿನ್ ಟ್ರೇಡಿಂಗ್ ಇರ್ತಾವ, ತನ್ನ ಆ ಲೆವೆಲ್ ಅನ್ನ ಬರಾನ ತಾನ ಏನ್ ಆರ್ಡರ್ ಎಕ್ಸಿಕ್ಯೂಟ್ ಆಗ್ತಿರ್ತಾವ. ಅದ್ರ ಮೂಲಕನು ಇದಾಗೈತಿ. ಅದ ಕಾರಣ ಹಿತಾಸಕ್ತಿಯನ್ನ ನಾವು ತಡೆದೇವಿ, ಹಂಗೇನ್ ಬಹಳ ಅನ್ಯಾಯ ಆಗಿಲ್ಲ ಅಂತಾನು ಅಲ್ಲಿನೂ ಎಲ್ಲಾ ಸರ್ಕಾರಿ ಅಧಿಕಾರಿಗಳ ಅಥವಾ ಏನ್ ಸೆಬಿ ಅದು ಇರ್ತೈತಿ ಅಲ್ಲಿದ ಅವ್ರೆಲ್ಲಾ ಹೇಳಿಕೆ ಕೊಟ್ಟಾರಂತ ನಾವ್ ಅನ್ಬೋದ. ಬಟ್ ಎಲ್ಲಾ ಜನರೇ ಮಾತಾಡತ್ತಾರ, ರಾಜಕೀಯ ಇದು ಒಂದ್ ವಿವಾದನು ಆಗೈತಂತ ನಾವ್ ಅನ್ಬೋದ. ಇದೆಲ್ಲ ಡೊನಾಲ್ಡ್ ಟ್ರಂಪ್ ಅವ್ರದ ಜೂನ್ 2026 ಪೋರ್ಟ್ಫೋಲಿಯೋದ ಬ್ರೇಕ್ ಡೌನ್ ಅಂತ ನಾವ್ ಅನ್ಬೋದ. ನಿಮಗೇನ್ ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಎಲ್ಲಾ ಡೀಟೇಲ್ ದಾಗ ನಿಮಗ್ ಗುರ್ತಾಗಿದ್ರ ವಿಡಿಯೋನ ಲೈಕ್ ಮಾಡ್ರಿ. ಮತ್ತೊಂದಿನ ಏನಂತಂದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನ ನೋಡಿರ್ಕಲಿದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ. ಮತ್ತೆ ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದ ಇತ್ತಿವತ್ತಿನ ವಿಡಿಯೋ. ಧನ್ಯವಾದಗಳು.